ಭಾರತ ರತ್ನದಲ್ಲೂ ನಡೀತಾ ರಾಜಕೀಯ. ಬಿಜೆಪಿ ಲೆಕ್ಕಾಚಾರ ಬಿಚ್ಚಿಟ್ಟ ಆ ನಾಯಕ ಯಾರು? ಸಿದ್ಧಗಂಗಾ ಶ್ರೀಗಳು ಭಾರತ ರತ್ನಕ್ಕೆ ಅನರ್ಹರೇ? ಭಾರತ ರತ್ನ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಕಳೆದ ಶನಿವಾರ ಬಿಜೆಪಿಯ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಅವರಿಗೆ ಕೊಡಲಾಗಿದೆ. ಅವರಿಗೆ ಕೊಡ್ಲಿ ಬೇಡ ಅನ್ನಲ್ಲ, ಆದ್ರೆ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ತಿಂಗಳು ಬಾಕಿ ಇರೋ ಟೈಮಲ್ಲಿ ಕೊಟ್ಟಿರೋದು ಬಿಜೆಪಿಗರ ಚುನಾವಣಾ ಲೆಕ್ಕಾಚಾರವನ್ನ ಬಿಚ್ಚಿಡ್ತಿದೆ. ಭಾರತ ರತ್ನದಲ್ಲೂ ಬಿಜೆಪಿಗರು ರಾಜಕೀಯ ಮಾಡಿದ್ರ ಅನ್ನೋ ಅನುಮಾನ ವ್ಯಕ್ತವಾಗುವಂತೆ ಮಾಡ್ತಿದೆ. ಹಾಗಾದ್ರೆ ನಮ್ಮ ಪೂಜ್ಯನೀಯ ತ್ರಿವಿಧ ದಾಸೋಹಿ ದಿವಂಗತ ಸಿದ್ಧಗಂಗಾ ಶ್ರೀಗಳು ಭಾರತ ರತ್ನಕ್ಕೆ ಅನರ್ಹರೇ? ಏನಿದು ಭಾರತ ರತ್ನದಲ್ಲಿನ ರಾಜಕೀಯ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲಾಲ್ ಕೃಷ್ಣ ಅಡ್ವಾಣಿ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಒಂದು ಭವ್ಯ ಮಂದಿರ ಕಟ್ಟಿಸಬೇಕು ಅಂತ ಕನಸು ಕಂಡಿದ್ದ ಬಿಜೆಪಿಯ ಹಿರಿಯ ನಾಯಕ. ಮಸೀದಿ ಇರೋ ಜಾಗದಲ್ಲೇ ಈ ಹಿಂದೆ ರಾಮ ಮಂದಿರ ಇತ್ತು ಅಂತೇಳಿ 90ರ ದಶಕದಲ್ಲಿ ರಥಯಾತ್ರೆ ಮಾಡಿದ್ದ ಮಹಾನ್ ನಾಯಕ. ಆದ್ರೆ 1999ರಲ್ಲಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ವಾಜಪೇಯಿ ದೇಶದ ಪ್ರಧಾನಿಯಾದ್ರು, ಎಲ್.ಕೆ. ಅಡ್ವಾಣಿ ಉಪ ಪ್ರಧಾನಿಯಾಗಿದ್ರು. 2004ರಲ್ಲಿ ಮತ್ತೆ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಆಗ ಪ್ರಧಾನಿ ಆಗ್ಬೇಕು ಅನ್ನೋ ಕನಸನ್ನ ಕಂಡಿದ್ರು ಎಲ್.ಕೆ. ಅಡ್ವಾಣಿ. ಆದ್ರೆ 2004ರಿಂದ 2014ರವರೆಗೂ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಸ್ತಿತ್ವದಲ್ಲಿದ್ದರಿಂದ ಎಲ್.ಕೆ. ಅಡ್ವಾಣಿ ಇಮೇಜ್ ತೆರೆಮರೆಗೆ ಜಾರ್ತು. ಅವರು ಪ್ರಧಾನಿ ಆಗ್ಬೇಕು ಅನ್ನೋ ಕನಸು ಕೂಡ ಕಮರಿ ಹೋಯ್ತು. ಅಲ್ಲಿಗೆ ದುತ್ತಂತ ಬಂದು ಕೂತಿದ್ದೆ ಅಂದಿನ ಗುಜರಾತ್ನ ಸಿಎಂ ಆಗಿದ್ದ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ಬ್ರಾಂಡ್ ಆಗಿ ಬಿಂಬಿಸಿತ್ತು. ಇದರಿಂದ 2014ರಲ್ಲಿ ದೇಶದಲ್ಲಿ ಬಿಜೆಪಿಗೆ ಅಭೂತಪೂರ್ವ ಜಯ ಸಿಕ್ತು. ಇದರಿಂದ ಎಲ್.ಕೆ. ಅಡ್ವಾಣಿ ಅವರು ಅಲ್ಲಿಂದಲೇ ಬಿಜೆಪಿ ಪಕ್ಷದಲ್ಲಿ ಸೈಡ್ಲೈನ್ ಆಗ್ತಾ ಬಂದ್ರು. ಬಿಜೆಪಿ ಪಕ್ಷದಲ್ಲಿ ಮೋದಿ ಸರ್ವಾಧಿಕಾರಿ ಧೋರಣೆ ಮುಂದುವರಿತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಹಿರಿಯ ನಾಯಕರಾದ ಎಲ್.ಕೆ. ಅಡ್ವಾಣಿ ಅವರಿಗೆ ಯಾವುದೇ ಬೆಲೆ ಸಿಗ್ಲೇ ಇಲ್ಲ. ಮೋದಿ ಸರ್ಕಾರದಲ್ಲಿ ಉನ್ನತ ಹುದ್ದೆ ಸಿಗುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ 75 ವರ್ಷ ದಾಟಿದವರಿಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಲ್ಲ ಅನ್ನೋ ಅಲಿಖಿತ ನಿಯಮವನ್ನ ಜಾರಿಗೆ ತಂದು ಎಲ್.ಕೆ. ಅಡ್ವಾಣಿ ಅವರನ್ನ ಪಕ್ಷದಲ್ಲಿ ಕಂಪ್ಲೀಟ್ ಸೈಡ್ಲೈನ್ ಮಾಡಿದ್ರು. ಹೋಗ್ಲಿ ರಾಷ್ಟ್ರಪತಿಯನ್ನಾಗಿ ಆದ್ರೂ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಎಲ್.ಕೆ. ಅಡ್ವಾಣಿ ಈ ದೇಶದ ರಾಷ್ಟ್ರಪತಿ ಆದ್ರೆ ಅದೆಲ್ಲಿ ಮೋದಿ ಇಮೇಜ್ ಡ್ಯಾಮೇಜ್ ಆಗುತ್ತೋ ಅನ್ನೋ ಕಾರಣಕ್ಕೆ ಎಲ್.ಕೆ. ಅಡ್ವಾಣಿ ಅವರಿಗೆ ರಾಷ್ಟ್ರಪತಿ ಹುದ್ದೆ ಕೂಡ ಸಿಗ್ಲಿಲ್ಲ. ಇನ್ನ 96 ವರ್ಷದ ಎಲ್.ಕೆ. ಅಡ್ವಾಣಿ ಅವರಿಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉತ್ತಮ ಗೌರವ ಸಿಗುತ್ತೆ, ಅವರಿಂದಲೇ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ ಅನ್ನೋ ಮಾತುಗಳು ಇದ್ವು. ಆದ್ರೆ ರಾಜಕೀಯ ಲಾಭ ಪಡೆದುಕೊಳ್ಳಲು ಮುಂದಾಗಿರೋ ಮೋದಿ ಸರ್ಕಾರ ಅಲ್ಲಿಗೂ ಕೂಡ ಎಲ್.ಕೆ. ಅಡ್ವಾಣಿ ಅವರು ಕಾಲಿಡದಂತೆ ನೋಡಿಕೊಂಡ್ರು. ನೆಪ ಮಾತ್ರಕ್ಕೆ ಎಲ್.ಕೆ. ಅಡ್ವಾಣಿ ಅವರಿಗೆ ಆಹ್ವಾನ ಪತ್ರವನ್ನ ಕೊಟ್ಟಿದ್ರು. ಆಮೇಲೆ ಪ್ರತಿಕೂಲ ವಾತಾವರಣ ಇರೋದ್ರಿಂದ ಎಲ್.ಕೆ. ಅಡ್ವಾಣಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಹೀಗಾಗಿ ಅವರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೈರಾಗುತ್ತಿದ್ದಾರೆ ಅಂತೇಳಿ ಹೊರ ಜಗತ್ತನ್ನ ನಂಬಿಸಲಾಗಿದೆ ಅನ್ನೋ ಆರೋಪಗಳು ಇವೆ. ಇತ್ತ ಮೋದಿ ಸರ್ಕಾರದಿಂದ ತಮಗಾದ ನೋವನ್ನ ನುಂಗಿಕೊಂಡು ಕೂತಿತ್ತು ಎಲ್.ಕೆ. ಅಡ್ವಾಣಿ ಅವರ ಹಿರಿಯ ಜೀವ. ಇಂಥ ಟೈಮಲ್ಲೇ ದಿಢೀರಂತ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 2 ತಿಂಗಳು ಬಾಕಿ ಇರೋ ಟೈಮಲ್ಲಿ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಿಸಿದ್ದು ಯಾಕೆ ಅನ್ನೋ ಅನುಮಾನಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ಕೇಸರಿ ಪಕ್ಷದ ಮತಗಳು ಚೆದರಿ ಹೋಗಬಾರದು ಅನ್ನೋ ಕಾರಣಕ್ಕೆ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಲಾಗುತ್ತಿದೆ ಅಂತೇಳಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಈ ಭಾರತ ರತ್ನವನ್ನ ತಮ್ಮ ಸ್ವಂತ ಮತಗಳನ್ನ ಕ್ರೋಢೀಕರಿಸಲು ನೀಡಲಾಗುತ್ತಿದೆ, ಅವರನ್ನ ಗೌರವಿಸಬೇಕು ಅಂತ ನೀಡುತ್ತಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ರಾಜ್ಯದ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಹಲವು ಸಲ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿತ್ತು. ಹೀಗಿದ್ರು ಕೇಂದ್ರ ಬಿಜೆಪಿ ನಾಯಕರು ಇದನ್ನ ಕಿವಿ ಮೇಲೆ ಹಾಕೊಂಡೇ ಇಲ್ಲ. ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್, ಜಗಜ್ಯೋತಿ ಬಸವಣ್ಣನವರ ಅನ್ನ, ಅಕ್ಷರ, ಆಶ್ರಯ ಎಂಬ ತ್ರಿವಿಧ ದಾಸೋಹ ತತ್ವವನ್ನ ಕ್ರಿಯೆಯ ಮೂಲಕ ಪರಿಣಾಮಕಾರಿಯಾಗಿ ಜಗತ್ತಿಗೆ ತಿಳಿಸಿದ ಕನ್ನಡ ನಾಡಿನ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಎನ್ನುವ ಹಲವು ವರ್ಷಗಳ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಕಿವಿಗೊಡದಿರುವುದು ಖಂಡನೀಯ. ಸಿದ್ಧಗಂಗಾ ಶ್ರೀಗಳು ಭಾರತ ರತ್ನಕ್ಕೆ ಅನರ್ಹರೇ ಕರ್ನಾಟಕ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಇತ್ತ ಇದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಕೇಳಿದ್ದಾರೆ. ಕೊಡ್ಲಿ ಪಾಪ ಬೇಡ ಅಂತಂದವ್ರು ಅವರಿಗೆ. ನಾನು ಇವರು ಪತ್ರ ಬರೆದಿದೆ, ಈಗ ಶಿವಕುಮಾರ ಸ್ವಾಮೀಜಿ ಅವರು ಕೊಡ್ರಿ ಅಂತ ಕೊಟ್ಟಿಲ್ಲ. ಹಾಗಾದ್ರೆ ಭಾರತ ರತ್ನ ಕೊಡುವ ವಿಚಾರದಲ್ಲೂ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಿದ್ಯಾ? ಮರಣೋತ್ತರವಾಗಿ ಆದ್ರೂ ಸಿದ್ಧಗಂಗಾ ಶ್ರೀಗಳಿಗೆ ಅದ್ಯಾಕೆ ಭಾರತ ರತ್ನವನ್ನ ಕೇಂದ್ರ ಸರ್ಕಾರ ಘೋಷಿಸಿಲ್ಲ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.